ಏನಾಯ್ತು ಹೇಳು. ನಾನು ಯೋಚಿಸ್ತಾ ಇದ್ದೆ, ನಾವು ಪುಟ್ಟ ಅನ್ನೋನ ಮನೆ ಕರ್ಕೊಂಡ್ ಬರ್ತಿದ್ದೀವಿ. ಇದ್ರ ಬಗ್ಗೆ ನಾವು ಇಲ್ಲಿವರೆಗೂ ಯಾರಿಗೂ ಹೇಳಲಿಲ್ಲ. ಇದ್ರ ಬಗ್ಗೆ ಯಾರಿಗೂ ಸುಳಿವೇ ಇಲ್ಲ. ಅಂದ್ರೆ ಅದು ಮಗು ನಮ್ಮ ಮನೆಗೆ ಬರೋದು, ನಮ್ಮ ಜೀವನಕ್ಕೆ ಕಾಲಿಡೋದು ನಮಗ್ ಮಾತ್ರ ಅಲ್ಲ, ಮಿಕ್ಕೋರ್ಗೂ ಅದು ತುಂಬಾ ದೊಡ್ಡ ವಿಷಯ. ಇಲ್ಲಿ ಬಾವ ಬರ್ಕ ಅವ್ರಿಗೆ, ಅಲ್ಲಿ ಮಾವ ಅತ್ತೆ ಮಕ್ಳಿಗೆ. ಅದು ಪುಟ್ಟ ಅನ್ನುವಿನ ಫೋಸ್ಟರ್ ಪೇರೆಂಟ್ಸ್ ನಾವಾಗ್ತಾ ಇದ್ದೀವಿ. ಹಾಗಾಗಿ ಯಾರ ಮೇಲೂ ಯಾವುದೇ ಜವಾಬ್ದಾರಿ ಇರೋದಿಲ್ಲ. ನೀನು ಒಂಚೂರು ಟೆನ್ಷನ್ ಮಾಡ್ಕೋಬೇಡ. ಟೆನ್ಷನ್ ಮಾಡ್ಕೊಳ್ದೆ ಹೇಗಿರ್ಲಿ ಹೇಳಿ. ಕುಟುಂಬಕ್ಕೆ ಹೊಸ ಸದಸ್ಯ ಬಂದಾಗ ಎಲ್ರಿಗೂ ವ್ಯತ್ಯಾಸ ಆಗತ್ತೆ. ನೀವೇ ಯೋಚಿಸಿ, ತುಷಾರ್, ಸ್ವೀಟಿ, ಸಮರ್ಥ್ಗೆ ಒಬ್ಬ ಹೊಸ ತಂಗಿ ಬರ್ತಿದ್ದಾಳೆ ಅಂತ ಗೊತ್ತಾದಾಗ ಅವ್ರಿಗೆ ಹೇಗನ್ಸುತ್ತೆ ಹೇಳಿ. ಅಲ್ದೆ ಅತ್ತೆ, ಹಳಬ್ರಿಗೆ ಈಗ್ಲೂ ರಕ್ತ ಸಂಬಂಧ ಎಲ್ಲಕ್ಕಿಂತ ಹೆಚ್ಚಾಗಿರುತ್ತೆ. ರಕ್ತ ಸಂಬಂಧ ಎಲ್ಲಕ್ಕಿಂತ ಮಹತ್ವ ಪಡೆಯುತ್ತೆ. ಹಾಗಾಗಿ ನನ್ನ ಅಪ್ಪ ಹಾಗೂ ಅಮ್ಮ ಕೂಡ ಅತ್ತೆ ಮಾವನ್ ಜನರೇಷನ್ ಅವರೇ. ಅವರು ನನ್ನ ತುಂಬಾ ಸಂತೋಷವಾಗಿ ದತ್ತು ತಗೊಂಡಿದ್ರು. ಜೊತೆಗೆ ಅಳಿಯಕ್ಕಾಗ್ದಿರೋಷ್ಟು ಪ್ರೀತಿ ಕೊಟ್ರು. ಎಲ್ರು ಅವ್ರ ತರ ಇರಲ್ವಲ್ಲ. ಐ ಅಗ್ರಿ. ಅಂದ್ರೆ ಅವ್ರ ಪ್ರಶ್ನೆ ಕೇಳ್ತಾರೆ, 3 ಮಕ್ಳು ಇದ್ಮೇಲೂ ನಿನ್ಗೆ ಇನ್ನೊಂದ್ ಮಗು ದತ್ತ ತಗೊಳ್ಳೋ ಅವಶ್ಯಕತೆ ಏನಿತ್ತು ಅಂತ. ಅದು ಈ ವಯಸ್ಸಲ್ಲಿ. ನನಗ್ ನೋಡ್ಕೊಳಕ್ ಆಗಲ್ಲ ಅಂತ ಏನೂ ಅಲ್ಲ, ನೀವು ಚಿಂತೆ ಮಾಡ್ಬೇಡಿ. ನಾನ್ ಕೇವಲ ನಿಮ್ಮನ್ನ ತಯಾರಿ ಮಾಡ್ತಿರೋದು ಪುಟ್ಟ ಅನು ಬಂದ ನಂತರ ಇಂಥ ಪ್ರಶ್ನೆಗಳು ಬರ್ತವೆ ಅಂತ. ಹಾಗಾಗಿ ಅವಳು ಬಂದ ನಂತರ ಎಲ್ಲ ಸುಲಭ ಆಗಿರಲ್ಲ. ಅನು ಅವರೇ ಹೇಳಿ, ಯಾವ ಆಶೀರ್ವಾದ ಸುಲಭವಾಗಿ ಸಿಗುತ್ತೆ ಈ ಪ್ರಪಂಚದಲ್ಲಿ ಹೇಳಿ? ಅದಕ್ಕೋಸ್ಕರ ತಪಸ್ ಮಾಡಬೇಕಾಗುತ್ತೆ. ನಾವು ತಪಸ್ ಮಾಡೋಣ. ಯಾರಾದರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋಣ. ಯಾರಾದರೂ ಕಷ್ಟ ಅಂತಂದು ಒಡ್ಡಿದ್ರೆ ನಾವಿಬ್ರು ಸೇರ್ಕೊಂಡು ಸಾಲ್ವ್ ಮಾಡ್ಬಿಡೋಣ. ಆದ್ರೆ ನಮ್ಮ ಪುಟ್ಟ ಅನು ಹಣೆ ಮೇಲೆ ಯಾವತ್ತೂ ಚಿಂತೆ ಬರೋದಕ್ಕೆ ಬಿಡಬಾರ್ದು. ನೆವ ಅದೇನೋ ಸರಿ. ಆದ್ರೆ ಇಲ್ಲಿ ಕೇಳಿ, ಕೇವಲ ಒಂದ್ಸಲ ನಾವು ಹೇಳ್ಬಿಟ್ರೆ. ಬೇಡ ಅನು, ನನಗಿಷ್ಟ ಇಲ್ಲ. ಪುಟ್ಟ ಅನು ಬರೋದ್ರ ಬಗ್ಗೆ ಯಾರಾದ್ರೂ ಬೇಜಾರು ಮಾಡ್ಕೊಳ್ಳೋದಾಗ್ಲಿ, ಕೋಪ ಮಾಡ್ಕೊಳ್ಳೋದಾಗ್ಲಿ ನನಗಿಷ್ಟ ಆಗಲ್ಲ. ಆದ್ರೆ ಅವಳು ಬರೋಕ್ಕೂ ಮುಂಚೆ ಎಲ್ರಿಗೂ ವಿಷಯ ಗೊತ್ತಿದ್ರೆ ಎಲ್ರೂ ಅದನ್ನ ಮನ್ಸಲ್ಲಿ ಇಟ್ಕೊಂಡು ಇರ್ತಾರೆ. ಅವ್ರಿಗೆ ಯೋಚನೆ ಮಾಡೋದಕ್ಕೆ ಸಮಯ ಸಿಗುತ್ತೆ. ನನಗೆ ಯಾರು ಬುದ್ಧಿವಾದನೂ ಬೇಕಾಗಿಲ್ಲ, ಯಾರ ಜ್ಞಾನನೂ ಬೇಕಾಗಿಲ್ಲ. ನಾನು ಹೇಳೋದೇನು ಅಂತಂದ್ರೆ, ನನ್ನ ಜೀವನದ ಅತ್ಯಂತ ದೊಡ್ಡ ಸಂತೋಷ ಮೊದಲು ನೀನು ಅನು, ಜೊತೆಗೆ ಇನ್ನೊಂದು ಸಂತೋಷ ಅಂತ ಹೇಳಿದ್ರೆ ಪುಟ್ಟ ಅನು ಅವಳು. ನನ್ನ ಸಂತೋಷದ ಮೇಲೆ ಯಾರಿಗೂ ಕ್ವಶನ್ ಮಾರ್ಕ್ ಹಾಕೋದಕ್ಕೆ ನಾನು ಬಿಡಲ್ಲ. ಒಂದು ಸಲ ಪುಟ್ಟ ಅನು ಈ ಮನೆಗೆ ಬಂದ್ಬಿಡ್ಲಿ, ನಂತರ ಯಾರೇನು ಪ್ರಶ್ನೆ ಕೇಳ್ತಾರೋ ಕೇಳ್ಕೊಳ್ಳಿ, ನಾನು ಮಾತಾಡ್ತೀನಿ. ಆದ್ರೂ ಒಂದ್ಸಲ ಹೇಳ್ಬಿಟ್ರೆ ಪ್ಲೀಸ್ ಅನು.